ಫ್ರೆಂಡ್ಸ್, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಡೀ ಜಗತ್ತಿಗೆ ಕರೋನಾ ಅಂಟಿಸಿದ್ದ ಚೀನಾ ಇದೀಗ ಮತ್ತೊಂದು ರೋಗವನ್ನು ಸ್ಪ್ರೆಡ್ ಮಾಡ್ತಿದೆ. ರೋಗಗಳ ತವರು ಮನೆಯೆಂದೇ ಕರೆಸಿಕೊಳ್ಳುವ ಚೀನಾದಲ್ಲಿ ಕರೋನಾ ನಂತರ HMPV ವೈರಸ್ ಸದ್ದು ಮಾಡ್ತಿದೆ. ಚೀನಾದಲ್ಲಿ ವೈರಸ್ ಅಂದರೆ ಇಡೀ ಜಗತ್ತೇ ಹೆದರುತ್ತಿದೆ. ಯಾಕಂದರೆ ಕರೋನಾ ಅಷ್ಟರ ಮಟ್ಟಿಗೆ ಜನ ಜೀವನವನ್ನು ಅಲ್ಲಾಡಿಸಿದೆ. ಚೀನಾದಲ್ಲಿ ಸದ್ಯ ಪತ್ತೆಯಾಗಿರೋ ಈ ವೈರಸ್ ಭಾರತದಲ್ಲೂ ಪತ್ತೆಯಾಗಿದೆ ಅಂತ ವರದಿಗಳು ಓಡಾಡ್ತಿವೆ. ಒಟ್ಟು 3 ಮಕ್ಕಳಲ್ಲಿ ಈ ವೈರಸ್ ಕಂಡು ಬಂದಿದೆ ಅಂತ ವರದಿಯಾಗಿವೆ. ಬೆಂಗಳೂರಿನ 8 ತಿಂಗಳ ಮಗು ಹಾಗೂ 3 ತಿಂಗಳ ಮಗುವಿನಲ್ಲಿ ಸೋಂಕು ಪತ್ತೆಯಾಗಿದೆ ಅಂತ ಸುದ್ದಿ ಹರಡಿದೆ. ಹಾಗೆ ಇನ್ನೊಂದು ಸೋಂಕು ರಾಜಸ್ಥಾನದ ಮಗುವೊಂದರಲ್ಲಿ ಕಂಡು ಬಂದಿದೆ. ಇನ್ನು ಈ ಸುದ್ದಿ ಬೆನ್ನಲ್ಲೇ ರಾಜ್ಯದ ಜನರಲ್ಲಿ ಹೆಚ್ಚಿನ ಆತಂಕ ಮೂಡಿದೆ. ಮತ್ತೆ ಎಲ್ಲಿ ಆ ಕರೋನಾ ಟೈಮ್ ಮರುಕಳಿಸಿತ್ತು ಅನ್ನೋ ಭಾವನೆ ಮೂಡ್ತಿದೆ. ಆದರೆ ಈ ವಿಷಯದ ಕುರಿತು ಮಾತಾಡಿರೋ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಇದು ಚೀನಾದ ಹೊಸ ವೈರಸ್ ಅಲ್ಲ, ಇದು ಗೊತ್ತಿರೋ ವೈರಸ್ಸೇ. ಇದಕ್ಕೂ ಚೀನಾದ ವೇರಿಯಂಟ್ಗೂ ಏನೂ ಸಂಬಂಧ ಇಲ್ಲ. ಅಲ್ಲದೆ ಸೋಂಕು ಪತ್ತೆಯಾಗಿರೋ ಮಕ್ಕಳಿಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ. ಜೊತೆಗೆ ಮಗುವಿನ ಪೋಷಕರು ಕೂಡ ಸ್ಥಳೀಯರೇ. ಸೊ ಈ ಸೋಂಕಿಗೂ ಚೀನಾದ ಸೋಂಕಿಗೂ ಸಂಬಂಧವಿಲ್ಲ. ಜನರು ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಚೀನಾದಲ್ಲಿ ವೈರಸ್ ಹರಡ್ತಿದೆ ಅಂದರೆ ಯಾರು ಚಿಂತೆ ಮಾಡಲ್ಲ ಹೇಳಿ. ವೈರಸ್ ಹರಡ್ತಿದೆ ಅಂದ ತಕ್ಷಣ ಯಾವುದೇ ದೇಶ ಇವಾಗ ಆರಾಮಾಗಿ ಕುಳಿತುಕೊಳ್ಳೋಕ್ಕಾಗಲ್ಲ. ಆರಾಮಾಗಿ ಇದ್ದೇ ಕರೋನಾ ಲಕ್ಷ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಕರೋನಾ ಪೆಟ್ಟು ತಿಂದಿರೋ ಜಗತ್ತು ಯಾವುದೇ ವೈರಸ್ಸನ್ನು ಹಗುರವಾಗಿ ಕೂಡ ತೆಗೆದುಕೊಳ್ಳಲ್ಲ. ಈಗಾಗಲೇ ಈ ವೈರಸ್ ಏನು, ಇದು ಹೇಗೆ ಹರಡುತ್ತೆ, ಇದರ ಲಕ್ಷಣಗಳೇನು, ಇದು ಎಷ್ಟು ಗಂಭೀರವಾಗಿದೆ ಅನ್ನೋದನ್ನೆಲ್ಲ ವಿಜ್ಞಾನಿಗಳು ತಿಳಿದುಕೊಳ್ತಿದ್ದಾರೆ. HMP ವೈರಸ್ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಹೆಚ್ಚಿಗೆ ಬರುತ್ತದೆ ಅಂತ ತಜ್ಞರು ಈಗಾಗಲೇ ಕಂಡುಕೊಂಡಿದ್ದಾರೆ. ಈ ಸೋಂಕು ಬಂದರೆ ಕೆಮ್ಮುವುದು, ಸೀನೋದು ಹೆಚ್ಚಾಗುತ್ತೆ. ಜೊತೆಗೆ ಸೋಂಕು ತಗುಲಿದ ಒಂದೇ ದಿನದಲ್ಲಿ ಜ್ವರ, ನೆಗಡಿ, ಮೂಗು ಕಟ್ಟೋದು, ಉಬ್ಬಸದಂಥ ತೊಂದರೆಗಳು ಬರುತ್ತವೆ. ಅಲ್ಲದೆ ಇದು ಕೂಡ ಕರೋನಾದಂತೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳಲಾಗುತ್ತದೆ. ಇದನ್ನು ಹಾಗೆ ಬಿಟ್ಟರೆ ನ್ಯೂಮೋನಿಯಾಗೂ ಕಾರಣವಾಗಬಹುದು ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. 15 ವರ್ಷವರೆಗೆ ಬರುತ್ತಲ್ವಾ, ನಾವೆಲ್ಲ ಆರಾಮಾಗಿ ಇರ್ಬೋದು ಅಂತ ಸುಮ್ಮನಿರೋಕ್ಕಾಗಲ್ಲ. ಯಾಕಂದರೆ ಇದು ವಯಸ್ಕರಿಗೂ ಹಿರಿಯರಿಗೂ ಎಲ್ರಿಗೂ ಬರಬಹುದು. ಅದರಲ್ಲೂ ಶ್ವಾಸಕೋಶ ಸಂಬಂಧ ಕಾಯಿಲೆಗಳು ಇದ್ದರೆ ಮತ್ತಷ್ಟು ಹೆಲ್ತ್ ಅಪ್ಸೆಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಈ ವೈರಸ್ ಹೇಗೆ ಹರಡುತ್ತೆ ಅಂತ ನೋಡೋದಾದರೆ ಸೋಂಕಿತರ ಟಾವಲ್, ಬಟ್ಟೆ ಹಾಗೂ ಅವರ ಬಳಸಿದ ಇತರ ವಸ್ತುಗಳಿಂದ ಬರಬಹುದು. ಸೊ ಸೋಂಕಿತರಿಂದ ಯಾವುದೇ ವಸ್ತುಗಳನ್ನು ಶೇರ್ ಮಾಡಬಾರ್ದು. ಪದೇ ಮುಖ ಟಚ್ ಮಾಡೋದಾಗಲಿ ಮಾಡಬಾರ್ದು. ಆಗಾಗ ಹ್ಯಾಂಡ್ ವಾಶ್ ಮಾಡಬೇಕು. ಒಟ್ಟಿನಲ್ಲಿ ಕರೋನಾ ಬರದಂತೆ ಏನು ಮಾಡ್ತಿದ್ವೋ ಈಗೂ ಕೂಡ ಅದನ್ನೇ ಮಾಡಬೇಕು. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಯಾವುದೇ ಕಾಯಿಲೆಯನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಮನೆಯವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಇಗ್ನೋರ್ ಮಾಡದೆ ವೈದ್ಯರನ್ನು ಭೇಟಿ ಮಾಡಿ. ಇನ್ನು ಈ ವೈರಸ್ ಕರೋನಾದಂತೆ ಇಡೀ ಜಗತ್ತನ್ನು ಆವರಿಸುತ್ತೋ ಅಥವಾ ಇಲ್ಲಿಗೆ ನಿಲ್ಲುತ್ತೋ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಷ್ಟೆ. ನಿಮ್ಮ ಹುಷಾರಿನಲ್ಲಿ ನೀವೇ. ಇದು ಇಂದಿನ ಸುದ್ದಿ. ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದ.